ರಾಜ್ಯ ಕೆಪಿಸಿಸಿದ ಸಂಯೋಜಕರದೀವಿ ಹಾಗೂ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಅದೀವಿ. ಆಮೇಲೆ ಪ್ರೆಸೆಂಟ್ ಬೀಳಿಗೆಯಲ್ಲಿ ವ್ಯಾಪಾರ ಸಂಘದ ಅಧ್ಯಕ್ಷರು ಕೂಡ ಅದೀವಿ. ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಮೊನ್ನೆ ನಡೆದ ಘಟನೆಯಲ್ಲಿ ನಾನು ನೈಟ್ 10 ಗಂಟೆಗೆ ಮನೆಯಲ್ಲಿದ್ದಾಗೆ ನಮ್ಮ ಏಕಾಏಕಿ ಬಿಳಿಗಿ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ ಹನುಮಂತ್ ಕಾಕಂಡ್ಕಿ ಅವರು ಫೋನ್ ಮಾಡಿ ನನಗೆ ಅವಾಚ್ಯ ಶಬ್ದಗಳಿಂದ ಬೈದರು ಹಾಗೂ ಪದೇ ಬೆದರಿಕೆಯನ್ನು ಹಾಕಿದ್ರು. ನಿನ್ನ ರಾಜಕೀಯ ಹೆಂಗೆ ಮಾಡ್ತೀವಿ, ಬಿಳಿಗೆಯಲ್ಲಿ ನೋಡ್ತೀನಿ, ನಿನ್ನ ಬಂದು ಹೊಡಿತೀವಿ ಅಂತೇಳಿ ಈ ಥರ ಎಲ್ಲ ನಮ್ಗೆ ಫೋನ್ ಕುಡಿದು ನಶೆದಾಗ ಪೂರಾ ಕುಡಿದು ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ. ಅದೆಲ್ಲ ನನ್ನ ಕಡೆ ಮೊಬೈಲಲ್ಲಿ ರೆಕಾರ್ಡಿಂಗ್ ಇದೆ. ನಾನು ಇಲ್ಲಿ ಮಟ್ಟ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರ ಕೆಲಸ ಮಾಡಿದ್ದೀನಿ. ರಾಜ್ಯ ನಾಯಕರ ಜೋಡಿ, ಜಿಲ್ಲಾ ನಾಯಕರ ಜೋಡಿ, ತಾಲೂಕು ಕಾರ್ಯಕರ್ತರ ಜೋಡಿ ಒಳ್ಳೆ ಸಂಬಂಧ ಇಟ್ಕೊಂಡು ಕೆಲಸ ಮಾಡಿದ್ದೀನಿ. ನನ್ನಂಥವ್ರಿಗೆ ಒಬ್ಬರು ಮುಖಂಡರಿಗೆ ಇವ್ರು ಕೊಲೆದ ಬೆದರಿಕೆ ಹಾಕ್ತಾರಂತಂದ್ರೆ ಸಾಮಾನ್ಯ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಗತಿ ಏನಿದೆ ಅಂತೇಳಿ ಎಲ್ಲ ನಮ್ಮ ತಾಲೂಕು ಮಾತಾಡ್ತಾ ಇದ್ದಾರೆ. ಇದನ್ನ ಗಮನಕ್ಕೆ ನಾವು ಎಲ್ಲ ರಾಜ್ಯ ನಾಯಕರಿಗೆ, ಜಿಲ್ಲಾ ನಾಯಕರಿಗೆ, ನಮ್ಮ ಶಾಸಕರಿಗೆ ಎಲ್ಲರಿಗೂ ತಿಳಿಸಿದ್ವಿ ಇದ್ರ ಬಗ್ಗೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಕೆಲಸನೇ ಇದು ಬರೇ ಎಲ್ಲರಿಗೂ ಧಮಕಿ ಕೊಡೋದು, ಜಾತಿ ವಿಷ ಬೀಜ ಬಿತ್ತೋದು, ಯಾರು ಒಂದು ಸ್ವಲ್ಪ ಮುಂದೆ ಹೋಗ್ತಾರಂದ್ರೆ ಸಹಿಸೋದು, ಈ ತರ ಕೆಲಸ ಮಾಡ್ಕೋತ ಹೊಂಟು ಬಿಟ್ಟಿದಾರ ಅವ್ರ. ನಾ ಯಾರನ್ನೂ ಕೇಳೋ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ಫೋನ್ ಮಾಡಿ ನೀನು ಹೊಡಿತೀನಿ. ಹಾ ಸರ್, ಅಲ್ಲಿ ಸರ್ ಒಂದ ಪಡಿ ಐತಿ. ಇಡೀ ಬಿಳಿಗಿ ಮತಕ್ಷೇತ್ರ ನೀವು ಫೋನ್ ಮಾಡಿ ಅವನ ಬಗ್ಗೆ ಕೇಳ್ಬಿಟ್ರೆ ಎಲ್ಲಾರು ಹೇಳ್ತಾರ ಅವ ಏನದಾನಂತೇಳಿ. ಒಬ್ಬನು ಅವನ ಜೋಡಿ ಇಲ್ಲ ಸರ್ ಈ ಸದ್ಯ ಕೇಳ್ಬೇಕಂತ. ಎಲ್ಲಾರ್ಗಿ ನಮ್ಮ ಮುಖಂಡರ ಜೋಡಿ ಮಾತಾಡ್ಕೊಂಡು ನಾ ತೀರ್ಮಾನಕ್ಕೆ ಬಂದೀನಿ. ಅವನ ಮ್ಯಾಗ FIR ಪೊಲೀಸ್ ಕಂಪ್ಲೇಂಟ್ ಕೊಟ್ಟು SPR ಕೊಟ್ಟು ಏನೋ ಪ್ರಭಾವ ಮಾಡಿ ಆಮೇಲೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ನಂಜೇಮಠ ಅವ್ರು ತಿಳಿಸಿವಿ. ಆಮೇಲೆ ನಮ್ಮ ರಾಜ್ಯ ನಾಯಕರಿಗೂ ಇದ್ರ ಬಗ್ಗೆ ಎಲ್ಲ ತಿಳಿಸಿವಿ ಸರ್. ನಂಜೇಮಠ ಅದ ನೀ ಏನ್ ಕೊಡ್ರಿ ಕಂಪ್ಲೇಂಟ್, ನಾ DK ಶಿವಕುಮಾರ್ ಅದನ್ನ ಕಳಿಸ್ತೀನಿ. ಅದೇನೈತಿ ಕ್ರಮ ತಗೋತೀನಿ, ಎಲ್ಲ ಪ್ರೂಫ್ ತೊಗೊಂಬರ್ರಿ ಅಂದ್ರೆ ನನ್ನ ಮೊಬೈಲ್ ಒಳಗೆ ಎಲ್ಲ ರೆಕಾರ್ಡಿಂಗ್ ಐತೆ ಸರ್. ನೀವು ಪ್ರೆಸ್ ಗ್ರೂಪಿಗೆ ಬಿಡ್ತೀನಿ. ಅದೇನು ಕೇಳಿಸಂದ್ರೆ ಈ ಸದ್ಯಕ್ಕೆ ನಾವು ಮಾತಾಡಿದ್ ಕೇಳಿದ್ರೆ ಈ ನಮ್ಮಂತವ್ರಿಗೆ ಮಾತಾಡ್ತಾನ ನಮ್ಗೆ ವಿಚಿತ್ರ ಆಗಿ ಬಿಡ್ತದೆ. ಅದಕ್ಕೆ ನಾ ಏನೂ ಮಾಡಲ್ಲ, ರೆಕಾರ್ಡ್ ಮಾಡ್ಕೊಂಡು ಸುಮ್ ಕುಂತ್ಬಿಟ್ಟೆ ಸರ್. ಸರ್ ನಿನ್ನೆ ತಾರೀಕು ಎಷ್ಟು? ಇವತ್ತೆಷ್ಟು ಡೇಟ್? ಮನೆ ಆಗೈತೆ ಸರ್. ಸರ್ ನನಗ ಒಂದು ನಮ್ಮ ಕಾಸ್ಟ್ ಒಂದು ಬೇರೆ ಬೇರೆ ಸಂಬಂಧ ಇಲ್ಲ. ಪಾರ್ಟಿ ಒಳಗ ಒಂದು ಬೆಳವಣಿಗೆ ಸಹಿಸಾಗಲ್ಲ. ನಾವು ಸಮಾಜ ಬಿಳಿಗಿ ಒಳಗ ನೀವು ಎಲ್ಲಾ ಪ್ರತಿಗಾದವ್ರು ಬೇಕಾದವ್ರಿಗೆ ಪ್ರವೀಣ್ ಪಾಟೀಲ್ ಏನ್ ಅದಾರ ಅಂತೇಳಿ ನಿಮ್ ಪ್ರತಿಕಾ ಮಿತ್ರ ಕೇಳ್ಬಿಟ್ರ ಅವ್ರು ಆನ್ಸರ್ ಮಾಡ್ಬಿಡ್ತಾರ. ಅವ್ರನ್ನ ಎಂತ ವ್ಯಕ್ತಿ ಅದೀನಿ ಅಂತ ಯಾರಿಗೂ ಒಂದ್ ಸಣ್ಣ ಹುಡುಗು ನಾವು ಒಂದೇ ಅಂತ ಮಾತಾಡಲ್ಲ. ಸಮಾಜದ ಡೈಲಿ ನಾವು ಕೆಲಸ ಮಾಡ್ಕೋತ ಇದೀವಿ. ಏನ್ ಸರ್? ಸರ್ ಪಾರ್ಟಿ ಒಂದ ಇದು ನಮ್ಮ ಊರಲ್ಲ, ಏನು ಅಲ್ಲ. ಆದ್ರೂ ಫೋನ್ ಮಾಡಿ ಧಮಕಿ ಕೊಡ್ತಾನಂತಂದ್ರೆ ನೀವು ಕೇಳ ಸರ್. ಏನೇನ್ ಸರ್, ನಾವೇನು ಸಾಮಾಜಿಕ ಕೆಲಸ ಮಾಡಕತ್ತೀವಿ. 15 ವರ್ಷ ಪಕ್ಷನ ಹೆದರ್ಸಿ ಎಲ್ಲರಿಗೂ ಇಟ್ಕೊಂಡು ಈ ಲೆಕ್ಕಕ್ಕೆ ಬಂದಂಗೆ ಒಂದು ಅಧ್ಯಕ್ಷ ಮಾಡ್ಬೇಕಾದ್ರೆ ಒಂದು ಏನೋ ಚೆನ್ನಾಗಿದೆ ಅಂತ ಮಾಡಿರ್ತೀವಿ. ಲಾಸ್ಟಿಗೆ ಸರ್ 15 ವರ್ಷಗಳಲ್ಲಿ ಒಬ್ಬರು ಇಟ್ಕೋತಾರಂದ್ರೆ ಏನ್ ಕಾರಣ ಸರ್? 15 years ಗಟ್ಟಲೆ ಇಡುದು ನಮ್ ಬಯಲಾದಾಗೂ ಇಲ್ಲ. ಎಲ್ಲಾರು ತೆಗಿ ಅಂತ ಹೇಳಿ ಎಲ್ಲಾರು ಕಂಪ್ಲೇಂಟ್ ಮಾಡಿದಾರೆ, ಎಲ್ಲಾರು ಹೋಗಿ ಹೇಳಿದಾರ, ಅಂದ್ರೂ ತೆಗಿಯಾಕಂತಿಲ್ಲ, ಅಂದ್ರೂ ಇಟ್ಕೊಂಡ್ ಮಾಡಿ ಬಗ್ಗೆ ನಾ ಮಾತಾಡೋದು. ಬೆಳಿಗ್ಗೆ ಜನತೆ ಕೇಳಿದ್ರೆ ಹೇಳ್ತಾರೆ ನಿಮ್ಗೆ ಏನಂತ. ಹೌದು, ಗೊತ್ತಿಲ್ಲ ಅದು. ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ಮತ್ತೆ ಕೆಂಗನಿ ಗುರಿಗೆ ಹಾಕಿವಿ. ಬಟ್ ನೀವು ಅಲ್ಲಿ ಬೆಳಿಗ್ಗೆ ತಿಳ್ಕೊಂಡು ಕೇಳಿದ್ರೆ ಹೇಳ್ತಾರೆ ನಿಮ್ಗೆ 15 ವರ್ಷ ಮಟ್ಟ ಇವನ ಅದನ್ನ ಎಷ್ಟೋ ಸರಿ ಚೇಂಜ್ ಮಾಡಿದ್ರು ಇದೇ ಚೇಂಜ್ ಆಗ್ತಾ ಇಲ್ಲ. ಏನ್ ಮಾಡಿದ್ರೆ ಏನು ಗೊತ್ತಿಲ್ಲ. ಇವನ ಒಬ್ಬನ 92 ಸಾರಿ ಒಬ್ಬನ ಓಟ್ ಹಾಕಿ ಆರಿಸ್ತಾನ. ನಾವು ಸಾಕಷ್ಟು ಸಲ ಹೇಳಿದೀವಿ ಬೇರೆದಾಗ ಅವಕಾಶ ಕೊಡ್ರಿ ಅಂತಂದ್ರು ಅವನ ಇದೆ, ಅವನ ಮುಂದುವರ್ಷ ಹೀಗೆ ಹೋಗಿದೀವಿ ಸರ್. ಹೋದಾಗ ಅವರು ಇಲ್ಲ ಒಂದ ಪಾರ್ಟಿ ಒಳಗೆ ಹಾಕ್ತೀರಿ, ಒಂದ್ ಸ್ವಲ್ಪ ಇದಾಕೈತಿ, ತಡ್ಕೋರ್ ಅಂತಂದ್ರೆ ಅದಕ್ಕ ನಾ ಏನು ಸೀದಾ ನೇರವಾಗಿ SP ಅವ್ರಿಗೆ ಮಾತಾಡಿ SP ಅವ್ರಿಗೆ ಕೊಟ್ಟು ಅಲ್ಲಿಂದ ಮುಖಾಂತರ ಹೋಗಿ CPI ಕೊಡ್ತಾ ಇದ್ವಿ. ಅವಾಗ ಅಟ್ರಾಸಿಟಿ ಕೇಸ್ ಹಾಕ್ಸ್ತೀನಿ ನನ್ನ ಮಗನ ಹಚ್ಚಿ ಅಂತೇಳಿ ಮತ್ತ ನಮ್ಮ ಆಪ್ತರ ಮುಂದೆ ಹೇಳಿದ. ಇವನ್ ಇಷ್ಟ ಸಹಿಸ್ಕೋತ ಹೋದ್ರೆ ನಾಳೆ ಹೆಚ್ಚು ಕಡಿಮೆ ನನಗೇನಾರ ಆದ್ರೆ ನನ್ನ ಮಕ್ಕಳಿಗೆ ನನ್ನ ಫ್ಯಾಮಿಲಿಗೆ ಯಾರು ಇರ್ತಾರ, ಅದಕ್ಕೆ ಏನು ಬೇಡ ಅಂತ ಹೇಳ್ಕೊಂಡು ನಾವು ಸೀದಾ SP ಅವ್ರ ಜೋಡಿ ಮಾತಾಡ್ಕೊಂಡು ಈಗ ಅಲ್ಲೇ ಹೊಂಟಿದ್ವಿ ಸರ್. ಎಲ್ಲಾರು ಕೂಡ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ವಿ. ಕೊಡ್ತೀನಿ ಸರ್ SP-ಗೆ. ಆಮೇಲೆ ಬೆಳಿಗ್ಗೆ ಸ್ಟೇಷನ್ ಕೊಡ್ತೀವಿ ಸರ್. ಈಗ ನಾವು ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಸರ್. FIR ಅವ್ರು ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ. ಎಸ್ ಸರ್, ಈಗ ಅರ್ಧ ತಾಸ್ದಾಗ ತಮ್ಗೆ ವಾಟ್ಸಪ್ಪಿಗೆ ಹಾಕಿಬಿಡ್ತೀನಿ.
ಆಮೇಲೆ ನೀವು ಯಾವ್ದೋ ಕೋರ್ಸ್ ಆಗಿರೋದ್ರಿಂದ ನಿಮ್ಗೊಂದು ಸಿಗ್ತಾ ಅರ್ಜೆಂಟ್ ಒಳಗ ಬಂದೆ ಸರ್ ಅಷ್ಟೇ ನಾನು ಕ್ಷಮೆ ಬಿಡಿ. ಆಮೇಲೆ ನಿಮ್ದು ಲೆಟರ್ ಮಾಡೋದು ಇದೆ ಸರ್ ಇದೆ. ಅದ್ರೊಳಗೆ ಎಲ್ಲ ಪ್ರಿಂಟ್ ಮಾಡಿ ಸೈನ್ ಮಾಡಿ ಕೊಡ್ಬೇಕು. ಈ ಸದ್ಯಕ್ಕೆ ನಿಮ್ಗೆ ನಿಮ್ದು ಮೊದಲು ವಿಚಾರ ಮಾಡ್ತೀವಿ. ಹಾ ಅವರೆಲ್ಲ ಅಪೋಸ್ ಇದ್ದವ್ರು ಆಮೇಲೆ ದಿವಸ ನಮ್ಮ ಕೆಟ್ಟಿ ಹಾ ಅದನ್ನ ನೀವು ಲೆಟರ್ ಪರ್ಮಿಷನ್ ಸಿಕ್ಕಾವಳಿಗೆ ಏನು ಮ್ಯಾಟರ್ ಹಾಕಿಲ್ಲ ಬರೋದು ರೆಸ್ಕ್ಯೂರ್ ಕೊಟ್ಟಿದ್ದು ಮತ್ತು ನೀವು ಕಳಿಸಿ ಎಸ್ ಸರ್ ಒಂದು ಅರ್ಧ ತಾಸ್ದಾಗ ಅದನ್ನ ರೆಡಿ ಮಾಡಿಸ್ಕೊಡ್ತೀನಿ. ಅರ್ಧ ತಾಸು ಮಾಡಿ ನಿಮ್ಮ ಅಧ್ಯಕ್ಷರ ಒಬ್ಬರು ಮೊಬೈಲ್ಗೆ ಹಾಕಿಬಿಡ್ತೀನಿ, ಅವ್ರ ಗ್ರೂಪಿಗೆ ಹಾಕಿ